ದೇವರಿಗೆ ಮಹಿಮೆ ಉಂಟಾಗಲಿ. ಭೂಮಿಯಲ್ಲಿ ನಾವು ಯಾರಾಗಿದ್ದೇವೆ ಎಂಬುದರ ಕುರಿತಾಗಿ ಇವತ್ತು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಈ ಭೂಮಿಯಲ್ಲಿ ನಾವು ಯಾರಾಗಿದ್ದೇವೆ, ಯಾಕೆ ನಾವು ಈ ಭೂಮಿಯಲ್ಲಿದ್ದೇವೆ, ಈ ಭೂಮಿಯಲ್ಲಿ ನಮ್ಮ ಕೆಲಸವೇನು ಎಂಬುದನ್ನು ಇವತ್ತು ಅನೇಕರು ಮರೆತಿದ್ದಾರೆ. ಆದ್ದರಿಂದ ಇವತ್ತು ನಾವು ಯಾರಾಗಿದ್ದೇವೆ, ಏನಕ್ಕಾಗಿ ಈ ಭೂಮಿ ಮೇಲಿದ್ದೇವೆ ಎಂಬುದರ ಕುರಿತಾಗಿ ನಮಗೆ ಗೊತ್ತಿರುವಂಥ ವಿಷಯಗಳನ್ನು ಒಂದು ಸಾರಿ ನಾವು ಮೆಲುಕು ಹಾಕೋಣ. ಅದಕ್ಕೋಸ್ಕರವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ವಚನ 8ರಿಂದ ಮುಂದುವರಿಸಿ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ತಾನು ಬಾಧ್ಯವಾಗಿ ಹೋಗಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಆತನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನ, ಅಂದರೆ ದೇವರು ಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಈ ಭೂಮಿಯಲ್ಲಿ ಇದ್ದಂಥ ಸಮಯದಲ್ಲಿ, ನಮ್ಮ ಮೂಲ ಪಿತೃವಾದಂಥ ಅಬ್ರಹಾಮನು ಆತನು ದೇವರಿಂದ ಕರೆಯಲ್ಪಡುವಾಗ ನಂಬಿಕೆಯಿಂದಲೇ ಕರ್ತನಿಗೆ ವಿಧೇಯನಾಗಿ ಆತನನ್ನ ಹಿಂಬಾಲಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ದೇವರನ್ನ ಪ್ರೀತಿಸಿರ್ತಕ್ಕಂಥ ಅಬ್ರಹಾಮನು, ದೇವರ ಕರೆಗೆ ಹೋಗೊಟ್ಟಂತ ಅಬ್ರಹಾಮನು, ದೇವರ ಮಾರ್ಗವನ್ನ ಅರತಂತ ಅಬ್ರಹಾಮನು, ದೇವರು ಕರೆದು ಕೂಡಲೇ ಯಾವ ಪ್ರಶ್ನೆಯನ್ನು ಮಾಡದೆ ಏನ್ ಮಾಡ್ತಾ ಇದ್ದಾನೆ, ದೇವರು ಹೇಳಿದ ಸ್ಥಳಕ್ಕೆ ಆತನು ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಶ್ನೆ ಮಾಡದೆ ಹೋಗ್ತಾ ಇದ್ದಾನೆ. ತಾನು ಎಲ್ಲಿಗೆ ಹೋಗ್ಬೇಕಾಗಿದೆ ಆ ಸ್ಥಳವನ್ನು ಗೊತ್ತಿಲ್ಲ, ಆದರೂ ಆತನು ಪ್ರಯಾಣಿಸ್ತಾ ಇದ್ದಾನೆ. ಆದರೆ ಆತನಿಗೆ ದೇವರ ಮೇಲೆ ಒಂದು ನಿರೀಕ್ಷೆಯಿಂದ, ದೇವರ ಮೇಲೆ ಒಂದು ನಂಬಿಕೆಯಿಂದ ಆತನು ಪ್ರಯಾಣವನ್ನ ಆರಂಭಿಸ್ತಾ ಇದ್ದಾನೆ. ಆರಂಭಿಸುವಂತ ಸಮಯದಲ್ಲಿ ಆತನೇನ್ ಮಾಡ್ತಾ ಇದ್ದಾನೆ, ಬರೀ ಡೇರೆಗಳಲ್ಲಿ, ಅಂದರೆ ಟೆಂಟ್ ಹಾಕೊಂಡೇ ಆತನ ಜೀವಿತ ಕಾಲವೆಲ್ಲ ಆತನು ಕಳೀತಾ ಇರೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಅಬ್ರಹಾಮನು ಮಾತ್ರವಲ್ಲ, ಆತನ ಮಗನಾಗಿರ್ತಕ್ಕಂಥ ಈಸಾಕ ಯಾಕೋಬರ ಕುರಿತಾಗಿ ನೋಡುವಾಗ ಅಬ್ರಹಾಮನು ಹೊಂದಿದಂಥ ವಾಗ್ದಾನಗಳಲ್ಲಿ ಇವರು ಸಹ ಭಾಗಿಯಾದದ್ರಿಂದ ಇವರು ಸಹ ತಮ್ಮ ತಂದೆಯಂತೆಯೇ ಟೆಂಟ್ಗಳಲ್ಲಿ ಡೇರೆಯನ್ನು ಹಾಕಿಕೊಂಡು ತಾತ್ಕಾಲಿಕ ಶೆಡ್ಡುಗಳಲ್ಲಿ ಅವರು ವಾಸ ಮಾಡುತ್ತಾ ಮುಂದೆ ಸಾಗಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಇವರು ಯಾಕೆ ಈ ರೀತಿಯಾಗಿ ಜೀವಿಸಿದ್ರು ಎಂಬುದ್ರ ಕುರಿತಾಗಿ ನೋಡುವಾಗ ಅವರು ತಿಳ್ಕೊಂಡಿರ್ತಕ್ಕಂಥ ಸತ್ಯ ಏನಪ್ಪಾ ಅಂದ್ರೆ, ಈ ಭೂಮಿಯಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ, ನಾವು ಪರದೇಶಸ್ಥರಾಗಿದ್ದೇವೆ ಎಂಬುದಾಗಿ ಎರಡು ವಿಚಾರಗಳನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಈ ಭೂಲೋಕ ಯಾತ್ರೆಯ ಪ್ರಯಾಣವನ್ನ ಅವರು ಆರಂಭಿಸಿದರು. ಅಂದರೆ ಅವರಿಗೆ ಒಂದು ಭವ್ಯವಾಗಿರ್ತಕ್ಕಂಥ ಅರಮನೆಯನ್ನ ಕಟ್ಟಿಕೊಂಡು ಅದರಲ್ಲಿ ಸರ್ವ ವೈಭವದಿಂದ ಜೀವಿಸಲಿಕ್ಕೆ ಅವಕಾಶ ಇದ್ದಾಗ್ಯೂ ಸಹ ಅವರು ಒಂದು ಸ್ಥಳದಲ್ಲಿ ನೆಲೆ ನಿಲ್ಲದೆ, ಒಂದು ಸ್ಥಳದಲ್ಲಿ ಉನ್ನತವಾಗಿರ್ತಕ್ಕಂಥ ಅರಮನೆಗಳನ್ನ ಮಾಡಿಕೊಂಡು ದಾಸಿಯರನ್ನಿಟ್ಟುಕೊಂಡು ವೈಭವದಿಂದ ಅವರು ಮೆರೆಯದೆ, ತಾವು ಭೂಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ, ನಾವು ಈ ಒಂದು ಭೂಮಿಗೆ ಸಂಬಂಧಪಟ್ಟವರಲ್ಲ, ನಾವಿಲ್ಲಿ ಪರದೇಶದವರು, ಪ್ರವಾಸಿಗರು ಆಗಿದ್ದೇವೆ ಎಂಬ ಮನವರಿಕೆಯಿಂದ ಅವರು ಜೀವಿಸಿದ್ರೆಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆ ಒಂದು ಭಾವವು ಇದ್ದುದರಿಂದ ಈ ಭೂಮಿಯಲ್ಲಿ ಯಾವ ಒಂದು ಆಸ್ತಿಯನ್ನು ಅವರು ಮಾಡಲಿಕ್ಕೆ ಮುಂದಾಗಲಿಲ್ಲ. ಭೂಲೋಕದಲ್ಲಿ ಅವರು ವೈಭವದಿಂದ ಜೀವಿಸ್ಲಿಕ್ಕೆ ಅವರು ಮುಂದಾಗ್ಲಿಲ್ಲ. ಕಾರಣ ಏನಂದ್ರೆ, ಅವರು ದೇವರನ್ನ ಪ್ರೀತಿಸ್ತಕ್ಕಂಥವ್ರು, ದೇವರು ತಮಗೆ ಮಾಡಿರ್ತಕ್ಕಂಥ ವಾಗ್ದಾನದ ಮೇಲೆ ಅವರು ಮನಸ್ಸಿಟ್ಟಂಥವ್ರು ಆಗಿದ್ರು. ದೇವರು ತಮಗೆ ಹೇಳಿರತಕ್ಕಂಥ ಮಾತುಗಳನ್ನು ಪಾಲಿಸ್ತಕ್ಕಂಥವ್ರು. ಅವರು ನಿತ್ಯ ನಿವಾಸವಾಗಿರ್ತಕ್ಕಂಥ ಆ ಸ್ವರ್ಗೀಯ ದೇಶವನ್ನ ಅವರು ಎದುರು ನೋಡುತ್ತಾ ಇದ್ದುದರಿಂದ, ಶಾಶ್ವತವಾಗಿರ್ತಕ್ಕಂಥ ಮನೆಯ ಮೇಲೆ ಅವರ ಕಣ್ಣಿದ್ದುದರಿಂದ ಭೂಮಿಯಲ್ಲಿ ಯಾವ ಒಂದು ಶಾಶ್ವತವಾದ ನಿವಾಸವನ್ನು ಅವರು ಮಾಡಿಕೊಳ್ಳಿಲ್ಲ, ಹಾಗೆ ಬದುಕಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮುಂದುವರಿಸಿ ಆ ವಚನಗಳನ್ನ ನಾವು ನೋಡುವಾಗ 16ನೇ ವಚನದವರೆಗೆ ನಾವಲ್ಲಿ ನೋಡ್ತಾ ಇದ್ದೇವೆ, ಅವರು
ಪ್ರವಾಸಿಗಳಾಗಿದ್ದೇವೆ ಎಂಬ ಮನೋಭಾವನೆಯಿಂದ ಮುಂದೆ ಹೋಗಿದ್ರ ಬಗ್ಗೆ, ಅವರು ನಮಗೆ ಈ ದೇಶ ಸ್ವಂತವಲ್ಲ, ನಾವು ಈ ಲೋಕ ನಮಗೆ ಸ್ವಂತವಲ್ಲ, ಇಲ್ಲಿ ನಾವೇನಾಗಿದ್ದೇವೆ, ಪರದೇಶದವರಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ ಎಂಬ ಮನೋಭಾವನೆಯಿಂದ ಅವರು ಜೀವಿಸಿ ಅವರು ಜೀವಿತ ಕಾಲವನ್ನ ಮುಗಿಸಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಕರ್ತನಿಂದ ಕರೆ ಹೊಂದಿರತಕ್ಕಂತ ನಾನು ನೀವುಗಳು ಸಹ ಅಬ್ರಾಹಮನು ನಂಬಿದಂತೆ ದೇವರನ್ನು ನಂಬಿರ್ತಕ್ಕಂಥ ನಾನು ನೀವುಗಳು ಆತನ ಹೆಜ್ಜೆ ಜಾಡಿನಲ್ಲಿ ಮುಂದೆ ಹೋಗ್ತಕ್ಕಂಥದ್ದು, ಕರ್ತನನ್ನ ಮಹಿಮೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿದೆ. ಯಾಕಂತಂದ್ರೆ ನಾವು ಈ ಭೂಮಿಯಲ್ಲಿ ಏನಾಗಿದ್ದೇವೆ, ಪರದೇಶದವರಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ. ಆದ್ದರಿಂದ ನಮ್ಮ ಮನೋಭಾವ ಯಾವಾಗಲೂ ನಾವು ಈ ಭೂಮಿಯಲ್ಲಿ ಪರದೇಶದವರು, ಪ್ರವಾಸಿಗಳಾಗಿದ್ದೇವೆ ಎಂಬತಕ್ಕಂಥದ್ದನ್ನ ಯಾವಾಗಲೂ ಜ್ಞಾಪಕದಲ್ಲಿಟ್ಕೊಂಡು ಮುಂದೆ ಹೋಗಬೇಕು. ಆಗ ಮಾತ್ರ ನಾವು ಭಕ್ತಿಯ ಜೀವಿತವನ್ನ ಜೀವಿಸ್ಲಿಕ್ಕೆ ಸಾಧ್ಯ, ದೇವರು ನಮ್ಮ ಜೀವಿತದ ಮೂಲಕ ಮಹಿಮೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಈ ಲೋಕದ ಅನೇಕ ವೈಭವಗಳಿಗೆ ಆಕರ್ಷಿತರಾಗಿ ಲೋಕದ ಎಲ್ಲಾ ಮೋಹಕ್ಕೆ ನಾವು ಒಳಗಾಗಿ ನಾವು ಲೋಕದ ಇಚ್ಛೆಯಂತೆ ಜೀವಿಸ್ತಕ್ಕಂಥವ್ರು ಆಗುತ್ತೇವೆ. ಅದರಿಂದ ನಾವು ಈ ಲೋಕದಲ್ಲಿದ್ದರೂ ಸಹ ಲೋಕದ ಯಾವುದನ್ನು ಅಂಟಿಸಿಕೊಳ್ಳದೆ ನಾವು ಜೀವಿಸಬೇಕಾಗಿದೆ. ಕಾರಣ ಏನಂದ್ರೆ ನಾವು ಈ ಭೂಮಿಗೆ ಸಂಬಂಧಪಟ್ಟವರಲ್ಲ, ನಾವು ಇಲ್ಲಿ ಪ್ರವಾಸಕ್ಕಾಗಿ ಇದ್ದೇವೆ, ಸ್ವಲ್ಪ ದಿನ ಇಲ್ಲಿ ಕಾಡಿಸಿಕೊಳ್ಳಿಕ್ಕಿದ್ದೇವೆ, ಇನ್ನು ಸ್ವಲ್ಪ ಸಮಯ ಆದ ಮೇಲೆ ನಾವಿಲ್ಲಿಂದ ಮಾಯವಾಗ್ಲಿಕ್ಕಿದ್ದೇವೆ. ಆದ್ದರಿಂದ ಆ ಮನೋಭಾವನೆಯಿಂದ ನಾವು ಜೀವಿಸುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಇವತ್ತು ನನ್ನ ಹುಟ್ಟೂರಿಗೆ ನಾನು ಬಂದಂತ ಸಮಯದಲ್ಲಿ ನನ್ನ ತಾಯಿ ಹೇಳ್ತಾ ಇದ್ರು, ಮನೆ ನೀರು ಬೀಳೋ ಹಾಗೆ ದೊಡ್ಡ ಸೀಟನ್ನು ಹಾಕೊಳ್ಬೇಕು ಎಂಬುದಾಗಿ, ಅಲ್ಲಿಗೂ ಸುಮಾರು ಖರ್ಚಾಗುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೆ. ಹಾಗೆ ಹೇಳ್ತಾ ಅವ್ರಿಗೆ ಹೇಳ್ದೆ, ನನಗೆ ಈ ಮನೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶಾಲಗೊಳಿಸ್ತಕ್ಕಂಥ, ಈ ಮನೆಯನ್ನ ದೊಡ್ಡದು ಮಾಡ್ತಕ್ಕಂಥ ಯೋಚನೆ ನನಗಿಲ್ಲ. ಯಾಕಂತಂದ್ರೆ ನಾನು ಈ ಭೂಮಿಯಲ್ಲಿ ಪ್ರವಾಸಿಯಾಗಿದ್ದೇವೆ, ನಾವು ಯಾವಾಗ ಇಲ್ಲಿ ಬರ್ತೇವೋ ಇಲ್ವೋ ಗೊತ್ತಿಲ್ಲ, ನಾವು ಬಂದ್ರು ಈ ಊರಿಗೆ ಒಂದಿನ 2 ದಿನ ಇರ್ತೇವೆ, ಹೋಗ್ಬಿಡ್ತೇವೆ. ಅದರಿಂದ ನಾವು ಹೆಚ್ಚಿನ ಹಣವನ್ನ ಇನ್ವೆಸ್ಟ್ ಮಾಡಿ ಇದನ್ನ ಮಾಡೋದ್ರ ಮೂಲಕವಾಗಿ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ನಮ್ಮ ತಾಯಿಗೆ ಹೇಳ್ತಾ ಇದ್ದೆ ನಾನು. ಅಂದ್ರೆ ನಾನು ಯಾಕೆ ಆ ಮನೆಗೆ ಹೆಚ್ಚಿಗೆ ಹಣ ಖರ್ಚು ಮಾಡಿ ಆ ಮನೆ ಮುಂದೆ ಇನ್ನೂ ಒಂದು ಮನೆಯನ್ನು ವಿಸ್ತಾರ ಮಾಡ್ಲಿಕ್ಕೆ ಮುಂದೆ ಆಗ್ತಾ ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿದೆ, ನಾನು ಇಲ್ಲಿ ಬಂದು ಇರುವಂತವನಲ್ಲ, ನಾನು ಯಾವಾಗೋ ಒಂದ್ಸಲ ಬರ್ತೇನೆ ಹೋಗ್ತೇನೆ, ಅದರಿಂದ ನನಗೆ ಆ ಮನೆಯನ್ನು ವಿಸ್ತರಿಸ್ತಕ್ಕಂಥ ಯೋಚನೆ ಇಲ್ಲ ಎಂಬುದಾಗಿ ನನ್ನ ತಾಯಿಗೆ ಹೇಳ್ತಾ ಇದ್ದೆ. ಅಂದ್ರೆ ನಾವು ಅದೇ ರೀತಿಯಾಗಿ ನಾನು ಈ ಪ್ರಸಂಗ ಸಿದ್ಧವಾಗ್ತಾ ಬಂದು ನಾನು ಹೊರಗಡೆ ಬರುವಾಗ ನನ್ನ ತಾಯಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅವಾಗ ನಾನು ಅವ್ರಿಗೆ ಹೇಳಿದೆ, ನಾವು ಈ ಭೂಮಿಯಲ್ಲಿ ಪರದೇಶದವರು, ಪ್ರವಾಸಿಗಳಾಗಿದ್ದೇವೆ, ಆದ್ದರಿಂದ ನೀವು ಸಹ ಇರುವಷ್ಟು ಕಾಲ ಈ ಮನೆಯಲ್ಲೇ ಇರಿ, ಸಂತೋಷವಾಗಿರಿ, ಸಮಾಧಾನವಾಗಿರಿ, ನಾವು ಕರ್ತನು ಕರೆದಾಗ ಹೋಗೋಣ. ನೀವು ಈ ಭೂಮಿಯನ್ನ ಬಿಟ್ಟು ಹೋದ ಮೇಲೆಯೂ ಸಹ ನಾನು ಈ ಮನೆಯನ್ನ ನವೀಕರಣ ಮಾಡೋದಿಲ್ಲ, ಇದನ್ನ ಹೀಗೆ ಇಟ್ಕೊಳ್ತೇನೆ, ನನಗೆ ಇಷ್ಟೇ ಸಾಕು ಎಂಬುದಾಗಿ ಹೇಳ್ತಾ ಇದ್ದೆ. ಕಾರಣ ಏನಂತಂದ್ರೆ ನಾವು ಈ ಭೂಮಿಯಲ್ಲಿ ಪರದೇಶದವರು, ಪ್ರವಾಸಿಗಳಾಗಿದ್ದೇವೆ. ಆದ್ದರಿಂದ ಆಡಂಬರ, ಹೆಚ್ಚಿಸುವಿಕೆ, ದೊಡ್ಡಸ್ತಿಕೆ ನಮಗೆ ಅದು ಬೇಕಾಗಿಲ್ಲ. ಆದ್ದರಿಂದ ಇರಲು ಯೋಗ್ಯವಾಗಿರ್ತಕ್ಕಂಥ ಚಿಕ್ಕ ಸ್ಥಳವಿದ್ರೆ ಸಾಕು, ನಾವು ಅದರಲ್ಲಿ ಏನ್ ಮಾಡ್ಬೇಕಾಗಿದೆ, ಸಂತೋಷ ಪಡಬೇಕಾಗಿದೆ. ಅದರಿಂದ ಅಬ್ರಹಾಮನ್ ನಮ್ಮ ಪಿತೃ, ಆತನ ನಮಗೆ ಒಂದು ಮಾದರಿಯಾಗಿದ್ದಾರೆ. ನಮ್ಮ ಪಿತೃಗಳು ಒಳ್ಳೆ ರೀತಿಯಾದ ಜೀವಿಸಿ ಹೋಗಿದ್ದಾರೆ. ಇವತ್ತು ನಾನು ನೀವುಗಳು ಆ ರೀತಿಯಾಗಿ ಜೀವಿಸುವುದರ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದೆ ಪ್ರಿಯರೇ. ಅದರಿಂದ ಇವತ್ತು ನಾವು ನೋಡಿದ್ದೇವೆ, ನಾವು ಈ ಭೂಮಿಯಲ್ಲಿ ಯಾರಾಗಿದ್ದೇವೆ, ಪರದೇಶದವರು, ಪ್ರವಾಸಿಗಳು ಆಗಿರೋದ್ರಿಂದ ನಾವು ಹೇಗೆ ಜೀವಿಸಬೇಕಾಗಿದೆ, ನಮಗೆ ಕರ್ತನು ಮಾಡಿರ್ತಕ್ಕಂಥ ವಾಗ್ದಾನದ ಮೇಲೆ ಮನಸ್ಸಿಟ್ಟು ಜೀವಿಸಬೇಕಾಗಿದೆ. ವಚನ 13ರಿಂದ ಮುಂದುವರಿಸಿ ಈಗ ರೀತಿಯ ನೋಡ್ತಾ ಇದೆ, ಇವರೆಲ್ಲರೂ ವಾಗ್ದಾನದ ಫಲವನ್ನ ಹೊಂದದೆ ಅವುಗಳನ್ನ ದೂರದಿಂದಲೇ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನ ಹುಡುಕುವರೆಂಬರ್ಥವನ್ನ ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರು ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನ ಹಾರೈಸುವವರು. ಆದುದರಿಂದ ದೇವರು ಅವರ ದೇವರೆನ್ನಿಸಿಕೊಳ್ಳುವುದಕ್ಕೆ ನಾಚಿಕೆ ಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧಪಡಿಸಿದ್ದಾನೆ ಎಂಬತಕ್ಕಂಥ ಅವನ ನಂಬಿಕೆಯಿಂದ ಅಬ್ರಾಹಮನು ಮತ್ತು ಹಾಗೂ ನಮ್ಮ ಪಿತೃಗಳು ಸಾಗಿದ್ರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಈ ಭೂಲೋಕದಲ್ಲಿ ನಾವು ಪ್ರವಾಸಿಗಳಾಗಿರೋದ್ರಿಂದ, ಈ ಭೂಲೋಕದಲ್ಲಿ ನಾವು
ಪರದೇಶಸ್ಥವರು ಆಗಿರೋದರಿಂದ ಯಾವುದಕ್ಕೂ ಅಂಟಿಕೊಳ್ಳದೆ, ಯಾವುದಕ್ಕೂ ಜಂಟಿಯಾಗದೆ ನಾವು ಕರ್ತನ ಸಂಸರ್ಗದಲ್ಲಿ ಜೀವಿಸುತ್ತಾ ನಮ್ಮ ಜೀವಿತವನ್ನ ಸಾರ್ಥಕಗೊಳಿಸಿಕೊಳ್ಳುವ ಹಾಗಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಭೂಲೋಕದಲ್ಲಿ ನಾವು ಪ್ರವಾಸಿಗರು, ಪರದೇಶಸ್ಥರು ಆಗಿದ್ದೇವೆ ಸ್ವಾಮಿ. ಆದ್ದರಿಂದ ಅಂತ ಭಾವದಿಂದ ನಾವು ಭೂಮಿಯಲ್ಲಿ ಜೀವಿಸಕ್ಕೆ ಸಹಾಯ ಮಾಡು. ಈ ಭೂಮಿಯಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ, ಹೊಂದಿಕೊಂಡು ಜೀವಿಸದೆ ನಾವು ನಿಮಗಾಗಿ, ನೀವು ನಮಗೆ ಮುಂದಿಟ್ಟಿರ್ತಕ್ಕಂಥ ಆ ಒಂದು ಬಾಧ್ಯತೆಯನ್ನು ಎದುರು ನೋಡುತ್ತಾ ನಾವು ಮುಂದೆ ಸಾಗಕ್ಕೆ ಸಹಾಯ ಮಾಡು. ಈ ಸಂದೇಶ ಆಲಿಸಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ನಿನ್ನ ವಾಕ್ಯದ ಪ್ರಕಾರವಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸಿ ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕದ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಇಷ್ಟ ಆಗಿರೋದಾದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ಸಂದೇಶವನ್ನು ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಈ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.